ಉಡುಪಿಯಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಜೋರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು, ಅಂಗನವಾಡಿಯಿಂದ ಶಾಲಾ ಕಾಲೇಜ್ ತನಕ ಕೂಡ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಮಳೆಯಿಂದ ಜಿಲ್ಲೆಯ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದ್ದು, ನೇತ್ರಾವತಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ ಥ್ರೂ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಿನಲ್ಲಿರುವಂತಹ ನೇತ್ರಾವತಿ ನದಿಯ ಮುಂಭಾಗದಲ್ಲಿದ್ದೇವೆ. ಈ ನದಿಯ ನೀರಿನ ಹರಿವನ್ನು ನೀವು ಗಮನಿಸುತ್ತಿದ್ದರೆ ಬಹಳಷ್ಟು ವೇಗವಾಗಿ ಹರಿತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ಹೆಚ್ಚಿನ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ಎಲ್ಲ ನದಿಗಳಲ್ಲಿ ನದಿಯ ನೀರು ತುಂಬಿ ಹರಿತಾ ಇದೆ. ಹೀಗಾಗಿ ಸಮುದ್ರ ಸೇರಲಿಕ್ಕೆ ಹೋಗ್ತಾ ಇರುವಂಥ ನದಿಯನ್ನು ನಾವು ಗಮನಿಸುತ್ತಿದ್ದರೆ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಈ ಭಾಗದಲ್ಲಿ ಎಲ್ಲ ನೀರಿನ ಬಣ್ಣವೇ ಬದಲಾಗಿದೆ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಮಣ್ಣು ಸಮೇತವಾಗಿ ನೀರು ಹರಿದು ಬರ್ತಾ ಇದೆ ಸಮುದ್ರ ಸೇರಲಿಕ್ಕೆ. ಹಾಗಾಗಿ ಎಲ್ಲ ನದಿಯ ನೀರುಗಳು ಇದೇ ರೀತಿಯಾದಂಥ ಬಣ್ಣಕ್ಕೆ ತಿರುಗಿರುವಂಥದ್ದು, ಕೆಸರಿನ ಬಣ್ಣಕ್ಕೆ ತಿರುಗಿದೆ. ಹಾಗಾಗಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದೆ. ಇನ್ನೂ ಕೆಲ ದಿನಗಳ ಕಾಲ ಅಂದರೆ 9ನೇ ತಾರೀಕಿನವರೆಗೂ ನಿರಂತರವಾಗಿ ಭಾರೀ ಮಳೆ ಆಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆದರೆ ಮಂಗಳೂರು ನಗರದಲ್ಲೂ ಭಾರೀ ಮಳೆ ಸುರಿತಾ ಇರುವಂಥದ್ದು. ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನದಿಯ ನೀರಿನ ಹರಿವಿನ ಜೊತೆಗೆ ಚರಂಡಿಗಳಲ್ಲಿ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ನದಿಗಳಲ್ಲಿ ಹೆಚ್ಚಿನ ನೀರು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಓಡಾಟ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಿಸಲಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಇದೆ. ರೆಡ್ ಅಲರ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಗಳಲ್ಲೂ ಗಮನಿಸಬಹುದು ನಿರಂತರವಾಗಿ ಇದೇ ರೀತಿಯಾದಂಥ ಭಾರೀ ಮಳೆ ಆಗ್ತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟಗಳನ್ನು ಗಮನಿಸುವುದಿದ್ರೆ ಅಲ್ಲಿ ಹೆಚ್ಚಿನ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅದು ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಸುಳ್ಯದ ಕುಮಾರಧಾರ ಪರ್ವತದಲ್ಲಾಗಿರ್ಬೋದು, ಈ ರೀತಿಯಾಗಿ ಎಲ್ಲ ಬೆಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಾ ಇದೆ. ಹಾಗಾಗಿ ನದಿಯ ನೀರಿನ ಪ್ರಮಾಣವು ಹೆಚ್ಚಾಗಿರುವಂಥದ್ದು. ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು, ಅದರ ಜೊತೆಗೆ ಸಮುದ್ರ ತೀರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕನಿಷ್ಠ ನಾಡದೋಣಿ ಮೀನುಗಾರಿಕೆ ಹೋಗುವಂಥ ಮೀನುಗಾರರು ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಇನ್ನು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರು ಮಳೆ ಆಗ್ತಾ ಇರೋದ್ರಿಂದ ಬರೀ ನದಿಗಳು ತುಂಬಿ ಹರಿತಾ ಇರೋದು ಮಾತ್ರ ಅಲ್ಲ, ಹಲವು ಕಡೆ ಗುಡ್ಡ ಕುಸಿತ ಪ್ರಕರಣಗಳನ್ನು ಕೂಡ ನಾವು ಗಮನಿಸಬಹುದು. ಹೀಗಾಗಿ ಇನ್ನಷ್ಟು ಪ್ರಾಕೃತಿಕ ವಿಕೋಪ ಸಂಭವಿಸುವಂತಹ ಆತಂಕದ ಹಿನ್ನೆಲೆಯಲ್ಲಿ ಗಿರಿತಾಣ ಶಿಖರಗಳಲ್ಲಿ ಚಾರಣಕ್ಕೆ ನಿರ್ಬಂಧ ಹೇರಲಾಗಿದೆ. ಅಂದರೆ ಟ್ರೆಕ್ಕಿಂಗ್ ಹೋಗೋ ಹಾಗಿಲ್ಲ. ಪ್ರವಾಸಿಗರು ಚಾರಣಕ್ಕೆ ತೆರಳದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಆದೇಶ ಹೊರಡಿಸಿದ್ದಾರೆ. ಮಳೆಗಾಲ ಮುಗಿಯುವವರೆಗೂ ಹೋಮ್ ಸ್ಟೇ, ರೆಸಾರ್ಟ್ ಸೇರಿದಂತೆ ಅರಣ್ಯ ಇಲಾಖೆ ಏರ್ಪಡಿಸುವ ಟ್ರೆಕ್ಕಿಂಗ್, ಸಾಹಸ ಯಾತ್ರೆಗೂ ಕೂಡ ನಿಷೇಧ. ಇದರ ಜೊತೆಗೆ ನದಿ, ಸಮುದ್ರ ತೀರಕ್ಕೆ ಜನ ಹೋಗ್ಬಿಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಮೀನುಗಾರಿಕೆಗೂ ಕೂಡ ನಿಷೇಧ ಹೇರಲಾಗಿದೆ.